ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಜಿಲ್ಲಾ ಘಟಕ ಕಲಬುರಗಿಯ ವತಿಯಿಂದ ಸೋಮವಾರ ಸಂಜೆ ಕಲಬುರಗಿ ನಗರದ ಜಿಲ್ಲಾ ಪಂಚಾಯತ್ ಆವರಣದಲ್ಲಿ ಇರುವ ಪತ್ರಿಕಾ ಭವನದ ಪತ್ರಕರ್ತರ ಸಾಂಸ್ಕೃತಿಕ ಸಭಾಂಗಣದಲ್ಲಿ ಪತ್ರಿಕಾ ದಿನಾಚರಣೆ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಜಿಲ್ಲಾ ಘಟಕ ಕಲಬುರಗಿಯ ವತಿಯಿಂದ ಪತ್ರಿಕಾ ದಿನಾಚರಣೆ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭವು ದಿನಾಂಕ 27 ಜುಲೈ 2026 ಸೋಮವಾರದಂದು ಸಂಜೆ 3:45 ಗಂಟೆಗೆ ಕಲಬುರಗಿ ನಗರದ ಜಿಲ್ಲಾ ಪಂಚಾಯತ್ ಆವರಣದಲ್ಲಿ ಇರುವ ಪತ್ರಿಕಾ ಭವನದ ಪತ್ರಕರ್ತರ ಸಾಂಸ್ಕೃತಿಕ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಇದರ ಉದ್ಘಾಟನಾ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಕಲಬುರಗಿಯ ಜಿಲ್ಲಾಧಿಕಾರಿಗಳಾದ ಇಕ್ರಮ್ ಶರೀಫ್, ಕಲಬುರಗಿ ಪೊಲೀಸ್ ಆಯುಕ್ತಾಲಯದ ಮಾನ್ಯ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಎಸಡಿ, ಕಲಬುರಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಅಡ್ಡೂರು ಶ್ರೀನಿವಾಸಲು ಹಾಗೂ ಕಲಬುರಗಿ ಜಿಲ್ಲಾ ಪಂಚಾಯತ್ನ ಸಿಇಒ ರಾಹುಲ್ ಸಂಕನೂರ್ ಆಗಮಿಸಿದ್ದರು. ವಿಶೇಷ ಆಹ್ವಾನಿತರಾಗಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಬೆಂಗಳೂರಿನ ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಡೂರು ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾದ GC ಲೋಕೇಶ್, ರಾಜ್ಯ ಸಮಿತಿಯ ಸದಸ್ಯರಾದ ಭವಾನಿ ಸಿಂಗ್ ಎಂ ಠಾಕೂರ್ ಆಗಮಿಸಿದ್ದರು. ಗೌರವ ಅತಿಥಿಗಳಾಗಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಕಲಬುರಗಿಯ ಉಪ ನಿರ್ದೇಶಕರಾದ ಜಡಿಯಪ್ಪ ಗೆದ್ದಲಗೆಟ್ಟಿ ಹಾಗೂ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಬೆಂಗಳೂರಿನ ಸದಸ್ಯರಾದ ದೇವೇಂದ್ರಪ್ಪ ಕಪನೂರ್ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಬಾಬುರಾವ್ ಯಡ್ರಾಮಿ ವಹಿಸಿದ್ದರು. ಈ ಸಮಾರಂಭದಲ್ಲಿ ಸಂಯುಕ್ತ ಕರ್ನಾಟಕ ಕನ್ನಡ ದಿನಪತ್ರಿಕೆ ಕಲಬುರಗಿಯ ಸ್ಥಾನಿಕ ಸಂಪಾದಕರಾದ ಪ್ರಭಾಕರ ಜೋಶಿ, ಸಂಜೆವಾಣಿ ಕಲಬುರಗಿಯ ಪ್ರಧಾನ ವರದಿಗಾರರಾದ ಚಂದ್ರಕಾಂತ್ ಹುಣಸಗಿ, ಪಬ್ಲಿಕ್ ಟಿವಿ ಕಲಬುರಗಿಯ ಹಿರಿಯ ವರದಿಗಾರರಾದ ಪ್ರವೀಣ್ ರೆಡ್ಡಿ, ಉತ್ತರ ಕರ್ನಾಟಕ ಪ್ರಾದೇಶಿಕ ಕನ್ನಡ ಪತ್ರಿಕೆ ಕಲಬುರಗಿಯ ಪ್ರಧಾನ ವರದಿಗಾರರಾದ ದೇವೇಂದ್ರಪ್ಪ ಅವಂಟಿ ಹಾಗೂ ಉದಯಕಾಲ ಕನ್ನಡ ದಿನಪತ್ರಿಕೆ ಕಲಬುರಗಿಯ ಸ್ಥಾನಿಕ ಸಂಪಾದಕರಾದ ಚಂದ್ರಶೇಖರ್ ಕೌಲ್ಗ ಇವರಿಗೆ VN ಕಾಗಲ್ಕರ್ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಅದೇ ರೀತಿ ಸಂಯುಕ್ತ ಕರ್ನಾಟಕ ಕಲಬುರಗಿಯ ಉಪ ಸಂಪಾದಕರಾದ ಸಂಗಮನಾಥ್ ರೇವತ್ಗಾಂವ್, ವಿಜಯ ಕರ್ನಾಟಕ ಕನ್ನಡ ದಿನಪತ್ರಿಕೆ ಕಲಬುರಗಿಯ ವರದಿಗಾರರಾದ ಬ್ರಹ್ಮಾನಂದ್ ಅರಳಿ, ವಿಜಯವಾಣಿ ಕನ್ನಡ ದಿನಪತ್ರಿಕೆ ಕಲಬುರಗಿಯ ಹಿರಿಯ ವರದಿಗಾರರಾದ ರಮೇಶ್ ಮೇಳ್ಕುಂದ, ಕಲ್ಯಾಣ ಚೇತನ ಕನ್ನಡ ದಿನಪತ್ರಿಕೆ ಕಲಬುರಗಿಯ ಪ್ರಧಾನ ಸಂಪಾದಕರಾದ ಬಾಬುರಾವ್ ಕೋಬಾಳ್, ತೇಜಶಕ್ತಿ ಕನ್ನಡ ದಿನಪತ್ರಿಕೆ ಕಲಬುರಗಿಯ ಸಂಪಾದಕರಾದ ಶರಣಬಸಪ್ಪ ಅನ್ವರ್, TV9 ಸುದ್ದಿವಾಹಿನಿ ಕಲಬುರಗಿಯ ಜಿಲ್ಲಾ ವರದಿಗಾರರಾದ ದತ್ತಾತ್ರೇಯ ಪಾಟೀಲ್, ಪ್ರಥಮ ವಾಣಿ ಕನ್ನಡ ದಿನಪತ್ರಿಕೆ ಕಲಬುರಗಿಯ ಸಂಪಾದಕರಾದ ಮಲ್ಲಿಕಾರ್ಜುನ್ ಜೋಗ್, ಕರ್ನಾಟಕ ಸಂಧ್ಯಾಕಾಲ ಕನ್ನಡ ದಿನಪತ್ರಿಕೆಯ ಕಲಬುರಗಿಯ ಜಿಲ್ಲಾ ವರದಿಗಾರರಾದ ಸಂತೋಷ್ ನಾಡಗಿರಿ, ಸುದ್ದಿ ಮೂಲ ಕನ್ನಡ ದಿನಪತ್ರಿಕೆ ಕಲಬುರಗಿಯ ಜಿಲ್ಲಾ ವರದಿಗಾರರಾದ ಸೋಮೇಶ್ ಗೌಡ ಪಾಟೀಲ್, ಕನ್ನಡ ಪ್ರಭ ಕನ್ನಡ ದಿನಪತ್ರಿಕೆ ಶಹಾಬಾದ್ನ ವರದಿಗಾರರಾದ ಶಿವಕುಮಾರ್ ಕುಸಾಳೆ, ಪ್ರಜಾವಾಣಿ ಕನ್ನಡ ದಿನಪತ್ರಿಕೆ ಕಲಬುರಗಿಯ ಉಪ ಸಂಪಾದಕರು ಹಾಗೂ ವರದಿಗಾರರಾದ ಭೀಮಣ್ಣ ಬಾಲಯ್ಯ, ವಿಜಯ ಕರ್ನಾಟಕ ಕನ್ನಡ ದಿನಪತ್ರಿಕೆ ಚಿಂಚೋಳಿಯ ವರದಿಗಾರರಾದ ಮೋಹಿಜ್ ಪಟೇಲ್, ನ್ಯೂಸ್ ಫಸ್ಟ್ ಸುದ್ದಿವಾಹಿನಿ ಕಲಬುರಗಿಯ ಕ್ಯಾಮರಾಮನ್ ಶರಣು ಪೂಜಾರಿ, ಆನ್ ಸ್ಪಾಟ್ ಸ್ಥಳೀಯ ಸುದ್ದಿವಾಹಿನಿ ಕಲಬುರಗಿಯ ಕ್ಯಾಮರಾಮನ್ ಸಂಗಮೇಶ್ ಹಿರೇಮಠ್, ವೇಗವಾಹಿನಿ ಕನ್ನಡ ದಿನಪತ್ರಿಕೆ ಕಲಬುರಗಿಯ ಫೋಟೋಗ್ರಾಫರ್ ಶಿವಕುಮಾರ್ ಹಳ್ಳಿಖೇಡ್, ZTV ಸುದ್ದಿವಾಹಿನಿ ಕಲಬುರಗಿಯ ಜಿಲ್ಲಾ ವರದಿಗಾರರಾದ ಭೀಮಪ್ಪ ಮರ್ಕಲ್, ಇನ್ಕಿಲಾಬೆ ಡೆಕ್ಕನ್ ಉರ್ದು ದಿನಪತ್ರಿಕೆ ಕಲಬುರಗಿಯ ಉಪ ಸಂಪಾದಕರಾದ ಫಿರೋಜ್ ಅಹಮದ್, ವಾರ್ತಾ ಭಾರತಿ ಕನ್ನಡ ದಿನಪತ್ರಿಕೆ ಕಲಬುರಗಿಯ ವರದಿಗಾರರಾದ ದಸ್ತಗೀರ್ ನದಾಫ್, ಕಲಬುರಗಿ ಕಲರವ ಪತ್ರಿಕೆಯ ಕಲಬುರಗಿಯ ಸಂಪಾದಕರಾದ ಸಾಸಿ ಬೆನಕನಹಳ್ಳಿ, ವಿಜಯವಾಣಿ ಕನ್ನಡ ದಿನಪತ್ರಿಕೆ ಸೇಡಂನ ವರದಿಗಾರರಾದ ಶರಣು ಮಹಗಾಂವ್, ಕಲಬುರಗಿ ಪ್ರಭಾ ಕನ್ನಡ ದಿನಪತ್ರಿಕೆ ಕಲಬುರಗಿಯ ಸಂಪಾದಕರಾದ ವಿಜಯಕುಮಾರ್ ಜಡಗಿ, ಪ್ರಜಾವಾಣಿ ಕನ್ನಡ ದಿನಪತ್ರಿಕೆ ಯಡ್ರಾಮಿಯ ವರದಿಗಾರರಾದ ಮಂಜುನಾಥ ದೊಡ್ಡಮನಿ, ಉದಯವಾಣಿ ಕನ್ನಡ ದಿನಪತ್ರಿಕೆ ಚಿತ್ತಾಪುರದ ವರದಿಗಾರರಾದ ಮೊಹಮ್ಮದ್ ಮಶಾಕ್, ವಿಜಯ ಕರ್ನಾಟಕ ಕನ್ನಡ ದಿನಪತ್ರಿಕೆ ಕಾಳಗಿಯ ವರದಿಗಾರರಾದ ನಾಗರಾಜ್ ಗದ್ದಿ ಹಾಗೂ ವರ್ಷಾ ಪತ್ರಿಕೆ ಆಳಂದನ ಉಪ ಸಂಪಾದಕರಾದ ಪ್ರಕಾಶ್ ಜಂಗಲೆ ಇವರಿಗೆ ವಾರ್ಷಿಕ ಪ್ರಶಸ್ತಿ ಪ್ರದಾನ ಮಾಡಲಾಯಿತು.
ಈ ಸಮಾರಂಭದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಜಿಲ್ಲಾ ಘಟಕ ಕಲಬುರಗಿ ಅಧ್ಯಕ್ಷರಾದ ಬಾಬುರಾವ್ ಯಡ್ರಾಮಿ, ಪ್ರಧಾನ ಕಾರ್ಯದರ್ಶಿಗಳಾದ ಭೀಮಾಶಂಕರ್ ಎಂ ಫಿರೋಜಾಬಾದ್, ಉಪಾಧ್ಯಕ್ಷರುಗಳಾದ ಅರುಣಕುಮಾರ್ ಕದಂ, ಡಾಕ್ಟರ್ ಶಿವರಂಜನ್ ಸತ್ಯಂಪೇಟೆ, ಹನುಮಂತರಾವ್ ಭೈರಾಮಡ್ಗಿ, ಖಜಾಂಚಿಗಳಾದ ಅಶೋಕ್ ಹೆಚ್ ಕಪನೂರ್, ಜಿಲ್ಲಾ ಕಾರ್ಯದರ್ಶಿಗಳಾದ ಅನಿಲ್ ಸ್ವಾಮಿ, ವಾಸುದೇವ್ ಚೌಹಾಣ್, ಬಾಬುರಾವ್ ಕೋಬಾಳ್, ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದ ರಾಜ್ಕುಮಾರ್ ಉದನೂರ್, ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರಾದ ಅಕ್ರಂ ಪಾಷಾ ಮೋಮಿನ್, ಶರಣಬಸಪ್ಪ ಜಿಡಗ, ರಾಚಪ್ಪ ಜಂಬಗಿ, ವಿಜಯಕುಮಾರ್ ಗಾಜ್ರೆ, ಸೂರ್ಯಕಾಂತ್ ಜಮಾದಾರ್, ಶಕೀಲ್ ಚೌಧರಿ, ಸುಧೀರ್ ಬಿರಾದಾರ್, ಡಾಕ್ಟರ್ ತೀರ್ಥಕುಮಾರ್ ಬೆಳಕೋಟ, ಗುರುರಾಜ್ ಕುಲಕರ್ಣಿ, ವಿಜಯ್ ಕುಮಾರ್ ಜಿಡಗಿ, ನಾಗರಾಜ್ ಗದ್ದಿ ಕಾಳಗಿ, ವೀರೇಶ್ ಎಸ್ ಮಾಲ್ಗಾರ್, ಅವಿನಾಶ್ ಕೊಳ್ಳೂರ್, ವಿಜಯಲಕ್ಷ್ಮಿ ಎನ್ ಹಾಗೂ ಸಂಜೀವ್ ಕುಮಾರ್ ಕಾಂಬಳೆ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಒಂದು ಸರ್ಕಾರ ಇತ್ತೀಚೆಗೆ ನಮ್ಮ ಗ್ರಾಮೀಣ ಭಾಗದ ಪತ್ರಕರ್ತರಿಗೆ ಬಸ್ ಪಾಸ್ ಕೊಡುವಂಥ ಕೆಲಸ ಮಾಡಿದೆ. ಅದು ಸಮರ್ಪಕವಾಗಿ ವಿತರಣೆ ಮಾಡುವಂಥ ಕೆಲಸ ಆಗಬೇಕು. ಜೊತೆಗೊಂದಿಷ್ಟು ನಿಯಮಗಳನ್ನು ಸರಳೀಕರಣ ಮಾಡಬೇಕು ಅಂತ ಒತ್ತಡ ಹೇಳಿದಾಗ ನಮ್ಮ ರಾಜ್ಯಾಧ್ಯಕ್ಷರ ಪರಿಶ್ರಮದ ಫಲವಾಗಿ ಹಿಂದಿನ ಸರ್ಕಾರ ಅಂದರೆ ಸಿದ್ದರಾಮಯ್ಯನವರ ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿ ಬಹುತೇಕ ಷರತ್ತುಗಳನ್ನು ಸರಳೀಕರಣ ಮಾಡಿತು. ಆದರೆ ಅದು ವಿತರಣೆಯಾಗೋದು ಸ್ವಲ್ಪ ಒಂದಿಷ್ಟು ವಿಳಂಬ ಆಗ್ತಾಯಿದೆ. ಹೀಗಾಗಿ ನಮ್ಮ ಪತ್ರಕರ್ತರಿಗೆ ಆ ಸವಲತ್ತು ಸಿಗ್ತಾ ಇಲ್ಲ. ಆ ಕಾರಣಕ್ಕೆ ಆದಷ್ಟು ಅದನ್ನು ಬೇಗನೆ ಮಾಡುವಂಥ ವ್ಯವಸ್ಥೆ ಅದರಿಂದ ನಮ್ಮೆಲ್ಲರಿಗೂ ಅನುಕೂಲ ಆಗುತ್ತದೆ. ಹೆಚ್ಚಾಗಿ ಇನ್ನೊಂದೇನು ಅಂತಂದರೆ ಹಿರಿಯ ಪತ್ರಕರ್ತರಿಗೆ ಮಾಶಾಸನ ಪಿಂಚಣಿ ಸಿಗುವಂಥ ಸವಲತ್ತನ್ನು ರಾಜ್ಯಾಧ್ಯಕ್ಷರು ಮಾಡಿಕೊಡಬೇಕು ಅಂತ ತಮ್ಮಲ್ಲಿ ಕಡೆ ಮನವಿ ಮಾಡ್ತೀನಿ. ಯಾಕೆ ಅಂತಂದರೆ ಪತ್ರಕರ್ತರಿಗೆ ಪಿಂಚಣಿ ಅಂತ ಅನ್ನೋದು ಕನಸಿನ ಗಂಟೆಗಳಿದೆ. ಆ ಕಾರಣಕ್ಕೆ ಅದನ್ನು ಹಿರಿಯ ಪತ್ರಕರ್ತರು ಯಾರು ವೃತ್ತಿಯಿಂದ ನಿವೃತ್ತಿಯಾಗಿದ್ದಾರೋ ಅವರಿಗೆ ಆ ಸವಲತ್ತನ್ನು ಕೊಡಿಸಲಿಕ್ಕೆ ಮಾನ್ಯ ರಾಜ್ಯಾಧ್ಯಕ್ಷರು ಪ್ರಾಮಾಣಿಕವಾಗಿ ಮತ್ತು ಶ್ರದ್ಧಾಪೂರ್ವಕ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರ ಜೊತೆ ನಾವೆಲ್ಲರೂ ಕೈ ಜೋಡಿಸುವ ಮೂಲಕ ಅವರ ಕೈಯನ್ನು ಇನ್ನಷ್ಟು ಬಲಪಡಿಸುವ ಮೂಲಕ ಸರ್ಕಾರದ ಮೇಲೆ ಒತ್ತಡ ಹೇರಿ ಕೆಲಸವನ್ನು ಮಾಡಿಸುವ ಜೊತೆಗೆ ಪವಿತ್ರವಾದಂಥ ವೇದಿಕೆ ಇದು. ಪ್ರಜಾಪ್ರಭುತ್ವದ ಯಶಸ್ಸಿಗೆ 4 ಸ್ತಂಭಗಳಿದೆ ಅಂತ ಹೇಳ್ತಾರೆ. ಅದರಲ್ಲಿ ಬಹಳ ಅತ್ಯಂತ ಪ್ರಮುಖವಾದಂಥ ಸ್ತಂಭ ಪ್ರಜಾಪ್ರಭುತ್ವದ ಬುನಾದಿ ಏನಿದೆ ಅದನ್ನು ಸದೃಢವಾಗಿ ನಿರ್ಮಾಣ ಮಾಡೋದರಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಿರುವಂಥದ್ದು ಪತ್ರಿಕೋದ್ಯಮ. ಅವೆಲ್ಲ ನನ್ನ ಮಾಧ್ಯಮದ ಮಿತ್ರರು ಯು ಆರ್ ಒನ್ ಆಫ್ ದಿ ಕ್ರಿಟಿಕಲ್ ಎಲಿಮೆಂಟ್ಸ್ ಆಫ್ ಅ ಸಕ್ಸಸ್ಫುಲ್ ಡೆಮಾಕ್ರಸಿ. ಸರ್ಕಾರಕ್ಕೆ ಜನರ ಧ್ವನಿಯನ್ನು ತಲುಪಿಸುವಂಥದ್ದು, ಸರ್ಕಾರದ ಧ್ಯೇಯೋದ್ದೇಶಗಳು, ನೀತಿ ನಿಯಮಗಳು, ಕಾರ್ಯಕ್ರಮಗಳು, ಯೋಜನೆಗಳನ್ನು ಜನರಿಗೆ ತಲುಪಿಸುವಂಥದ್ದು ಮತ್ತು ಸರ್ಕಾರದ ಸಾರ್ವಜನಿಕರ ಏನು ಹಿತಾಸಕ್ತಿಗಳಿರುತ್ತೆ ಅವುಗಳನ್ನು ಬೆಳಕಿಗೆ ತರುವಂಥದ್ದು. ಇದರಲ್ಲಿ ತಮ್ಮೆಲ್ಲರ ಪಾತ್ರ ಬಹಳ ಪ್ರಮುಖವಾಗಿರುವಂಥದ್ದಿರುತ್ತೆ. ಇವತ್ತಿನ ಸೋಷಿಯಲ್ ಮೀಡಿಯಾದ ಯುಗದಲ್ಲಿ ಒಂದು ವೇಗದ ಒಂದು ಜೀವನದಲ್ಲಿ ಸೋಷಿಯಲ್ ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾ ಜರ್ನಲಿಸಮ್ ಭಾಳ ಒಂದು ಪ್ರಮುಖವಾದಂಥ ಪಾತ್ರ ವಹಿಸಿದೆ. ನಮ್ಮ ಪ್ರಜಾಪ್ರಭುತ್ವ ಉಳಿಬೇಕಾದರೆ, ಇನ್ನಷ್ಟು ಬೆಳಿಬೇಕಾದರೆ ತಮ್ಮೆಲ್ಲರ ಒಂದು ಪಾತ್ರ ತುಂಬ ಪ್ರಮುಖವಾಗಿದೆ. ಅದು ಎಲ್ಲಿಯೂ ಕೂಡ ಅಲ್ಲಿಗೆ ಸಾಧ್ಯ ಇಲ್ಲ. ಒಂದು ಪೊಲೀಸ್ ಮತ್ತು ಪ್ರೆಸ್ ಒಂದು ನಮ್ಮಿಬ್ಬರ ಮೇಲೆ ಒಂದು ಹೆಚ್ಚಿನ ಜವಾಬ್ದಾರಿ ಇದೆ. ಹೆಚ್ಚಿನ ಜವಾಬ್ದಾರಿ ಯಾವ ನಿಟ್ಟಿನಲ್ಲಿ ಅಂತಂದರೆ, ಒಂದು ತಂತ್ರಜ್ಞಾನ, ಎರಡನೇದು ಸೋಷಿಯಲ್ ಮೀಡಿಯಾ. ತಂತ್ರಜ್ಞಾನ ನಿಮಗೆ ಆದ ಕೆಲವು ಹೊಸ ಚಾಲೆಂಜಸ್ಗಳನ್ನ ತಂದುಕೊಟ್ಟಿದೆ. ವಾಲಂಟ್ರಿ ಸೋಷಿಯಲ್ ಮೀಡಿಯಾ ಮುಖಾಂತರ ಸುಮಾರು ಜನ ಇನ್ಫಾರ್ಮೇಷನನ್ನು ತಲುಪಿಸ್ತಾ ಇದ್ದಾರೆ. ಮೊದಲು ಸಾರ್ವಜನಿಕರಿಗೆ ಇನ್ಫಾರ್ಮೇಷನ್ ಏನು ಸುಮಾರು ಸಮಯ ತೆಗೆದುಕೊಳ್ಬೇಕಾಗ್ತಿತ್ತು ತಲುಪಿಸ್ಲಿಕ್ಕೆ, ಮತ್ತು ಲಿಮಿಟೆಡ್ ಜನರಿಗೆ ಮಾತ್ರ ಮಾಹಿತಿ ಶೇರ್ ಆಗ್ತಾ ಇತ್ತು. ಈಗ ಬಿಕಾಸ್ ಆಫ್ ಟೆಕ್ನಾಲಜಿ ಎನಿ ಒನ್ ಕ್ಯಾನ್ ಶೇರ್ ಇನ್ಫಾರ್ಮೇಷನ್ ಟು ಎನಿ ನಂಬರ್ ಆಫ್ ಪೀಪಲ್ ಆ್ಯಂಡ್ ಎನಿಬಡಿ ಸಿಟ್ಟಿಂಗ್ ಎನಿವೇರ್ ಅಕ್ರಾಸ್ ದಿ ವರ್ಲ್ಡ್ ಕ್ಯಾನ್ ಹ್ಯಾವ್ ಆಕ್ಸೆಸ್ ಟು ಯುವರ್ ಇನ್ಫಾರ್ಮೇಷನ್. ಈಗ ಎಲ್ಲ ಬಿಟ್ಟಿದ ಮೇಲೆ ಆಲ್ಮೋಸ್ಟ್ ತಮ್ಮ ಕೆಲಸನೂ ಪೊಲೀಸ್ ಕೆಲಸ ಥರನೇ ಇರುತ್ತೆ. ನಾನು ಎಲ್ಲಿರ್ತೀನೋ ತಾವು ಅಲ್ಲೇ ಇರ್ತೀರ. ಕೆಲವು ಟೈಮು ನಾನು ಹೇಳ್ತಾ ಇರ್ತೀನಿ, ಭಾನುವಾರ ಬಂತು ಮನೇಲಿ ಇರ್ಬೇಕು ಅಂದ್ಕೊಂಡೆ, ಬಟ್ ಬಂದೋಬಸ್ತ್ ಬಂತು ಅಂತ. ಪಕ್ಕದಲ್ಲಿ ನೋಡಿದ್ರೆ ಪ್ರೆಸ್ ಅವರೇ ಇರ್ತಾರೆ. ನಮ್ಮದು ಇದೇ ಸಮಸ್ಯೆ ಸರ್, ನಮಗೂ ಏನೇನೋ ಪ್ಲ್ಯಾನ್ ಮಾಡಿಕೊಡೋದು, ಬಂದೋಬಸ್ತ್ ಬಂತು, ನಿಮ್ಮ ಜೊತೆ ನಾನು ಇದ್ದೀನಿ ಅಂತ. ಬಟ್ ಏನಂದರೆ ತಮ್ಮದು ಸಾಕಷ್ಟು ಕಷ್ಟಗಳಿದೆ. ತಾವು ಎಲ್ಲೋ ಆನಂದ ತಾಲೂಕಲ್ಲಿ ಇನ್ನೊಂದಿದ್ದಾಗ ಗುಲ್ಬರ್ಗದಿಂದ ಟ್ರಾವೆಲ್ ಮಾಡಬೇಕಾಗುತ್ತೆ, ಬಿಸಿಲಲ್ಲಿ ನಿಂತ್ಕೊಂಡು ಎಲ್ಲ ಕವರ್ ಮಾಡಬೇಕಾಗುತ್ತೆ.
ಸೊ ನಾವು ಎಷ್ಟು ಸ್ಯಾಕ್ರಿಫೈಸ್ ಮಾಡ್ತೀವೋ ತಮ್ಮದು ಅಷ್ಟೇ ಸ್ಯಾಕ್ರಿಫೈಸ್ ತಾವು ಮಾಡ್ತೀರ. ಇದು ನಾವು ಅಪ್ರಿಷಿಯೇಟ್ ಮಾಡಬೇಕಾಗಿರುವಂಥ ವಿಷಯ. ಯಾಕಂದರೆ ಸೊಸೈಟಿ ನೇಷನ್ ಬಿಲ್ಡಿಂಗ್ನಲ್ಲಿ ತಮ್ಮದೇ ಒಂದು ಪ್ರಧಾನ ಪಾತ್ರ ಇದೆ. ಎಸ್ಪೆಷಲಿ ಮುಂಚೆ ಸಾಕಷ್ಟು ನಾವೆಲ್ಲ ಈ ಎಕ್ಸಾಮ್ಸ್ಗೆಲ್ಲ ಪ್ರಿಪೇರ್ ಮಾಡ್ತಿದ್ದಾಗ ನಮಗೆ ಏಕೈಕ ಸೋರ್ಸು ಏನಂದರೆ ಒಂದು ನ್ಯೂಸ್ ಪೇಪರ್ಸೇ. ಅದರಲ್ಲಿ ಇರುವಂತಹ ಮಾಡೆಲ್ ಟೆಸ್ಟ್ ಪೇಪರ್ಸು, ಮಾಕ್ ಎಕ್ಸಾಮ್ಸು ಅದನ್ನೇ ಕಟ್ ಮಾಡಿಕೊಂಡು ಲ್ಯಾಮಿನೇಷನ್ ಮಾಡಿಕೊಂಡು ಅದನ್ನೇ ಕವರ್ ಮಾಡ್ತಾ ಇದ್ವಿ. ಸೊ ಒಂದು ಯೂತ್ಗೂ ತಮ್ಮದೇ ಒಂದಂಥ ಕೊಡುಗು ಇದೆ. ಅದೇ ರೀತಿಯಿಂದ ಮೇಜರ್ ಸೋರ್ಸ್ ಒಂದು ಪೇಪರ್ ಓದಿದರೆ ಎಲ್ಲ ಡೈವರ್ಸಿಫೈಡ್ ನ್ಯೂಸ್, ಒಂದು ಸ್ಪೋರ್ಟ್ಸ್ ಆಗಲಿ, ಮೂವಿ ನ್ಯೂಸ್ ಆಗಲಿ, ಪೊಲಿಟಿಕಲ್ ಆಗಲಿ, ಡೆವಲಪ್ಮೆಂಟ್, ಎಜುಕೇಷನ್ ಓರಿಯೆಂಟೆಡ್ ಎಲ್ಲ ಕವರ್ ಆಗಿರುತ್ತದೆ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥ ಎಲ್ಲ ಸನ್ಮಿತ್ರರು, ನಮ್ಮ ಮಾಧ್ಯಮ ಅಕಾಡೆಮಿಯ ಮಾಜಿ ಸದಸ್ಯರಾದಂಥ ನಮ್ಮ ಕಪ್ನೂರವರು, ಹಾಗೆ ನಮ್ಮ ರಾಜ್ಯ ಸಮಿತಿಯ ಡೈರೆಕ್ಟರ್ ಆಗಿರುವಂಥ ಭವಾನಿ ಸಿಂಗ್ ಠಾಕೂರ್ ಅವರು, ಹಾಗೆ ಈ ಜಿಲ್ಲಾ ಅಧ್ಯಕ್ಷರಾದಂಥ ಬಾಬುರಾವ್ ಯಡ್ರಾಮಿ ಅವರು. ನಾನು ಸುಮ್ಮನೆ ಯಡ್ರಾಮಿ ಅವರಿಗೆ ಕೇಳಿದ್ರೆ, ನೋಡಿ ಈ ಥರ ಅಂತ ಇದ್ದಾರೆ, ಏನು ಮಾಡ್ಬೋದು, ಪತ್ರಿಕಾಧಿವೇಶನ ಮಾಡೋಕ್ಕಾಗತ್ತಾ ಅಂತ. ಬೆಳಗ್ಗೆ ಅದನ್ನು ಮಾಡ್ತೀವಿ ಸರ್ ಅಂದರು. ಬೆಳಗ್ಗೆ ಏನ್ರಿ, ಅದು ಬೀದರಲ್ಲಿ ಇರ್ತೀವಿ ಬೆಳಿಗ್ಗೆ, ಮಧ್ಯಾಹ್ನ ಆಗುತ್ತಾ ನೋಡಿ, ಬಲವಂತ ಮಾಡೋದು ಬೇಡ, ತುಂಬ ಒತ್ತಡದಲ್ಲಿ ಮಾಡೋದು ಕೂಡ ಬೇಡ ಅಂತ ಹೇಳಿದ್ರೆ. ಹಾಗೆ ನನಗನ್ಸುತ್ತೆ ಬೆಳಗ್ಗೆಗಿನ ಇವತ್ತಿನ ಈ ಸಂಜೆ ಕಾರ್ಯಕ್ರಮನೇ ಭಾರಿ ಜೋರಾಗಿದೆ, ಅದ್ಭುತವಾಗಿ ಇಡೀ ಸಭಾಂಗಣ ಪೂರ್ವವಾಗಿದೆ, ಎಲ್ಲ ಕಡೆ ಸೇರಿಲ್ಲ. ಅಷ್ಟರ ಮಟ್ಟಿಗೆ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಸಂಘಟನೆ ಮಾಡಿರುವಂಥ ಜಿಲ್ಲಾ ಸಂಘದ ಅಧ್ಯಕ್ಷರಾದಂಥ ಬಾಬುರಾವ್ ಯಡ್ರಾಮಿ, ಹಾಗೆ ಭೀಮಾಶಂಕರ್ ಫಿರೋಜ, ಹಾಗೆ ನಮ್ಮ ಉದ್ನೂರು ಭಾಳ ಚೆನ್ನಾಗಿ ಮಾತಾಡ್ತಾರೆ ಅಂತ ಇವತ್ತೇ ಗೊತ್ತಾಯಿತು. ಭಾಳ ಚೆನ್ನಾಗಿ ಇವತ್ತು ಕಾರ್ಯಕ್ರಮದಲ್ಲಿ ಮಾತನಾಡಿದ್ದಾರೆ. ಅವರನ್ನ ಈ ಸಂದರ್ಭದಲ್ಲಿ ಎಲ್ಲ ಈ ತಂಡಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಮತ್ತೊಂದು ನನಗೆ ಖುಷಿಯಾದ ಸಂಗತಿ ಅಂದರೆ, ಸುದ್ದಿ ಮನೆಯಲ್ಲಿ ಸುದೀರ್ಘ ಅವಧಿಗೆ ಗೌರವ, ಘನತೆ ಎರಡನ್ನೂ ಕಾಪಾಡ್ಕೊಂಡು ಬರೋದು ಭಾಳ ಕಷ್ಟ. ಸುದ್ದಿ ಮನೆ ಒಳಗಡೆ ಪತ್ರಕರ್ತರಾದ ತಕ್ಷಣವೇ ನನ್ನ ಅಮ್ಮು ಬಿಮ್ಮು ಎಲ್ಲವೂ ಬಂದ್ಬಿಡ್ತಾರೆ. ದಾರಿಗಳು ಇಡೀ ಜಗತ್ತೇ ನಮ್ಮ ಕೈ ಕೆಳಗಡೆ ಇದೆ, ನನ್ನ ಕಾಲು ಕೆಳಗಡೆ ಇದೆ ಅನ್ನುವಂಥ ಅಮ್ಮು ಬಿಮ್ಮು ಬರ್ತದೆ. ಆದರೆ ಅದನ್ನು ಒಂದು ಗೌರವ ಘನತೆಯಾಗಿ ಪರಿವರ್ತನೆ ಮಾಡ್ಕೊಂಡು ಉಳಿಸ್ಕೊಂಡು ಸುದೀರ್ಘ ಅವಧಿಗೆ ತೆಗೆದುಕೊಂಡು ಹೋಗೋದು ಭಾಳ ಕಷ್ಟ. ಆದರೆ ಆ ಥರದ ಅನೇಕರು ನಮ್ಮ ಹಿರಿಯರು ಇಲ್ಲಿ ಇದ್ದಾರೆ. ಇವತ್ತು ಪ್ರಭಾಕರ್ ಜೋಶಿಯವರು ಸ್ಥಾನಿಕ ಸಂಪಾದಕರಾಗಿದ್ದಾರೆ, ಸಂಯುಕ್ತ ಕರ್ನಾಟಕ ಪತ್ರಿಕೆಯವರು. ಅವರಿಗೆ ಇವತ್ತು ಕಾಗಲ್ಕರ್ ಪ್ರಶಸ್ತಿ ಕೊಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಅಭಿನಂದನೀಯವಾದಂಥ ಕೆಲಸ. ಯಾಕಂದ್ರೆ ರಾಜ್ಯಾಧ್ಯಕ್ಷರು ಇವತ್ತು ಪತ್ರಕರ್ತರ ಪರಿಸ್ಥಿತಿ ಏನಾಗ್ಯದಪ್ಪ ಅಂತ ಕೇಳಿದ್ರೆ, ಅವಾಗ ಸಣ್ಣವರಿದ್ದಾಗ ಪೊಲೀಸರು ಬಂದ್ರೆ ರಜೆಗೆ ಬರ್ತಿತ್ತು ಹಳ್ಳ್ಯಾಗ. ಇವತ್ತು ಪತ್ರಕರ್ತರು ಹೊಂಟ್ರಂದ್ರೆ ರಜೆಗತ್ತಾರ ಮಂದಿ. ಆ ಪರಿಸ್ಥಿತಿ ಆಗ್ಬಾರ್ದು ಅಂತ ಅವ್ರ ಭಾವನೆ ಅದ. ಒಬ್ಬ ಡಾಕ್ಟರ್ ಇವತ್ತು ದಿವಸ ಏನ್ ಕೆಲಸ ಮಾಡ್ತಾರಂದ್ರೆ, ಮುಂಜಾನೆ ದೇವರಿಗೆ ಬೇಡ್ಕೋಗತ್ತ ಬಹಳಷ್ಟು ಮಂದಿ ಪೇಷಂಟ್ಗಳು ಬರ್ಲಿ ಅಂತ ಬೇಡ್ಕೋತಾನೆ. ಒಬ್ಬ ಮೆಕ್ಯಾನಿಕ್ ತನ್ನ ಗಾಡಿಗಳು ರಿಪೇರಿ ಆಗ್ಲಿ, ಮಂದಿ ಗಾಡಿ ಖರಾಬ್ ಆಗ್ಲಿ, ನಮ್ ಗ್ಯಾರೇಜ್ ಬರ್ಲಿ ಅಂತ ಬೇಡ್ಕೋತಾನೆ. ನಾವು ಪತ್ರಕರ್ತರಾದವರು ನಮ್ಮ TRPಗಾಗಿ ಇನ್ನೊಬ್ಬರು ಮನಸ್ಸು ನಯಿಸಲಾರದಂತ ಸುದ್ದಿಗಳಾಗಬೇಕು. ನಾವು ನಮ್ಮ ಪೇಜ್ ನಲ್ಲಿ ದೊಡ್ಡ ಫೋಟೋ ಹಾಕಿ ಜನರಿಗೆ ಕೆಟ್ಟ ಸುದ್ದಿಯನ್ನು ಕೊಡಲಾದಂತ ಪರಿಸ್ಥಿತಿ ನಿರ್ಮಾಣ ಆಗ್ಬೇಕು ಅಂತ ಭಾವನೆಯನ್ನು ವ್ಯಕ್ತಪಡಿಸಿದ ತಾಯಿ ಹೃದಯದ ನಮ್ಮ ಜಿಲ್ಲಾ ರಾಜ್ಯಾಧ್ಯಕ್ಷರಿಗೆ ಸ್ವರಾದ ಚಪ್ಪಳೆ ತಟ್ಟುವ ಮೂಲಕ ನಾವೆಲ್ಲರೂ ಗೌರವಿಸೋಣ. ಈಗ ಕಾರ್ಯಕ್ರಮದ ಮುಖ್ಯ ಘಟ್ಟ ನಿಮ್ಮೆಲ್ಲರ ಆಯ್ಕೆಯ ಅಭಿಮಾನದ ಪ್ರಶಸ್ತಿ. ಆ ಪ್ರಶಸ್ತಿ ಮೊದಲನೇದಾಗಿ ಕಾಗಲ್ಕರ್ ಪ್ರಶಸ್ತಿಯನ್ನ ಕೊಡಲಾಗ್ತದೆ. ಕಾಗಲ್ಕರ್ ಪ್ರಶಸ್ತಿಗೆ ಭಾಜನರಾದವರು ಸಂಯುಕ್ತ ಕರ್ನಾಟಕ ಪತ್ರಿಕೆಯ ಸ್ಥಾನಿಕ ಸಂಪಾದಕರು, ಹಿರಿಯರು ಆಗಿರ್ತಕ್ಕಂಥ ಶ್ರೀ ಪ್ರಭಾಕರ್ ಜೋಶಿ ಸರ್ ಅವರು, ಹಾಗೂ ಸಂಜಾವಾಣಿ ಪ್ರಧಾನ ವರದಿಗಾರರಾಗಿರ್ತಕ್ಕಂಥ ಶ್ರೀ ಚಂದ್ರಕಾಂತ್ ಹುಣಸ್ಗಿ ಅವರು, ಹಾಗೆ ಪಬ್ಲಿಕ್ ಟಿವಿ ವರದಿಗಾರರಾಗಿರ್ತಕ್ಕಂಥ ಪ್ರವೀಣ್ ರೆಡ್ಡಿ ಅವರು. ಇವತ್ತಿನ ದಿವಸ ನಮಗ ವಿಎನ್ ಕಾಗಲ್ಕರ್ ಪ್ರಶಸ್ತಿ ಕೊಡ್ಬೇಕಾದ್ರೆ ಒಂದು ಕಡೆ ನಮಗ ದುಃಖ ಆಗತ್ತೆ, ಇನ್ನೊಂದು ಕಡೆ ಖುಷಿ ಆಗತ್ತೆ. ಯಾಕಂತ ಕೇಳಿದ್ರ, ಇದನ್ನು ಈ ಸಂಭ್ರಮ ನೋಡ್ತಕ್ಕಂಥ ನಮ್ಮ ಕಾಗಲ್ಕರ್ ಅವರು ಇವತ್ತು ದಿವಸ ಇಲ್ಲ. ಅವರಿದ್ರೆ ಈ ಕಾರ್ಯಕ್ರಮವನ್ನು ನೋಡಿ ಬಹಳಷ್ಟು ಖುಷಿ ಪಡ್ತಿದ್ರು. ಆದ್ರೆ ವಿಎನ್ ಕಾಗಲ್ಕರ್ ಅವರ ಒಂದು ಹೆಸರಿನಲ್ಲಿ ಪ್ರಸಿದ್ಧಿ ಕೊಡ್ತಾ ಇರೋದು ಅತ್ಯಂತ ಗೌರವದ ಸಂಕೇತ. ಆ ಕಾರ್ಯಕ್ರಮವನ್ನು, ಆ ಪ್ರಶಸ್ತಿಯನ್ನು ಜಿಲ್ಲೆಯ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥದ್ದು ಅತ್ಯಂತ ನಮಗೆ ಹೆಮ್ಮೆಯ ವಿಷಯ. ಅವರ ಆದರ್ಶಗಳನ್ನು ನಾವು ಪತ್ರಕರ್ತರೆಲ್ಲ ಮೈಗೂಡಿಸಿಕೊಳ್ಬೇಕು. ಯಾಕಂದ್ರೆ ಮಾದಿಗ ದಂಡೋರ ಮಾದಿಗ ರಿಸರ್ವೇಶನ್ ಹೋರಾಟ ಸಮಿತಿ
ಮಾಪಣ್ಣ ಹದನೂರು ಬಣದ ವತಿಯಿಂದ ಒಂದು ದಿನದ ಸಾಂಕೇತಿಕ ಧರಣಿ ಹಮ್ಮಿಕೊಳ್ಳಲಾಗಿತ್ತು. ಮಾದಿಗ ದಂಡೋರ ಮಾದಿಗ ರಿಸರ್ವೇಶನ್ ಹೋರಾಟ ಸಮಿತಿ ಮಾಪಣ್ಣ ಹದನೂರು ಬಣ ಕಲಬುರಗಿ ಜಿಲ್ಲೆಯ ವತಿಯಿಂದ ಗ್ರಾಮ ಪಂಚಾಯತ್ ನೌಕರರಾದ ಕರ ವಸೂಲಿಗಾರರು, ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ಆಪರೇಟರ್ ಅಧಿಸೂಚನೆ ಹೊರಡಿಸಿದ ಸೇವೆಯೊಳಗಿನ ನೇಮಕಾತಿಯ ಪದೋನ್ನತಿಯ ತಾತ್ಕಾಲಿಕ ಪಟ್ಟಿಯನ್ನು ಕೂಡಲೇ ರದ್ದುಪಡಿಸಿ ಡಿಪಿಸಿ ಇಲಾಖಾ ಬಡ್ತಿ ಸಮಿತಿ ಇಲ್ಲವೇ ತಾತ್ಕಾಲಿಕ ಪಟ್ಟಿ ತಯಾರಿಸಿದ ಪಟ್ಟಿಯನ್ನು ರದ್ದುಪಡಿಸಿ ಒಳ ಮೀಸಲಾತಿ ಅನುಗುಣವಾಗಿ ಬಡ್ತಿ ನೀಡಬೇಕು ಎಂದು ಒತ್ತಾಯಿಸಿ ಒಂದು ದಿನದ ಸಾಂಕೇತಿಕ ಧರಣಿಯು ಮಂಗಳವಾರ ದಿನಾಂಕ 28 ಜುಲೈ 2026 ಬೆಳಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಜಿಲ್ಲಾ ಪಂಚಾಯತ್ ಕಚೇರಿಯ ಎದುರು ಹಮ್ಮಿಕೊಳ್ಳಲಾಗಿತ್ತು. ಈ ಧರಣಿಯಲ್ಲಿ ರಾಜ್ಯಾಧ್ಯಕ್ಷರಾದ ಪ್ರಭಾಕರ್ ಹದನೂರ್, ಜಿಲ್ಲಾಧ್ಯಕ್ಷರಾದ ಚಂದ್ರಕಾಂತ್ ಸಗರ್ಕರ್, ಸಮಿತಿಯ ಹಿರಿಯ ಮುಖಂಡರಾದ ಸಿದ್ದರಾಮ್ ಹೊಸಮನಿ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಈಗ ಗ್ರಾಮ ಪಂಚಾಯತ್ ನೌಕರರ ಬಿಲ್ ಕಲೆಕ್ಟರ್ ಹಾಗೂ ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ಆಪರೇಟರ್ ಅವರ ಸೇವೆಗೆ ಏನು ಪದೋನ್ನತಿ ಮಾಡೋ ಸಲುವಾಗಿ ಅಧಿಸೂಚನೆ ಇಲ್ಲದೆ ಏನು ಇವತ್ತು ಜಿಲ್ಲಾ ಪಂಚಾಯತಿಯ ಭ್ರಷ್ಟ ಅಧಿಕಾರಿ, ಜಿಲ್ಲಾ ಪಂಚಾಯತಿಯ ಉಪಕಾರ್ಯದರ್ಶಿ ಲಕ್ಷ್ಮಣ್ ಶೃಂಗೇರಿ ಅವರ ಒಂದು ಏಕಪಕ್ಷೀಯ ನಿರ್ಧಾರದಿಂದ ಒಳ ಮೀಸಲಾತಿ ಕರ್ನಾಟಕ ರಾಜ್ಯದಲ್ಲಿ ಏನು ಅನ್ವಯ ಆಗಿದೆ ಮೇಯಿಂದ ರಾಜ್ಯದಲ್ಲಿ ಆ ಒಳ ಮೀಸಲಾತಿಯ ವಿರುದ್ಧವಾಗಿ ಇವತ್ತು ಏಕಪಕ್ಷೀಯವಾಗಿ ಇವತ್ತು ಜಿಲ್ಲಾ ಪಂಚಾಯತಿಯಲ್ಲಿ ಇವತ್ತು ದುಡ್ಡು ತಗೊಂಡು ಉಳ್ಳವರ ಪರವಾಗಿ ಇವತ್ತು ಇವರು ಲಕ್ಷ್ಮಣ್ ಶೃಂಗೇರಿ ಅವರು ಏನು ಅನ್ಯಾಯ ಮಾಡ್ತಾ ಇದ್ದಾರೆ, ಅವರ ಒಂದು ಅನ್ಯಾಯಕ್ಕೆ ಒಂದು ಏಕಪಕ್ಷೀಯ ನಿರ್ಧಾರಕ್ಕೆ ಖಂಡನೆ ಮಾಡಿ ನಾವು ಈ ಕೂಡಲೇ ಒಳ ಮೀಸಲಾತಿ ಪ್ರಕಾರನೇ ಇಲ್ಲಿ ಅಧಿಸೂಚನೆ ಹೊರಡಿಸಿ ದಲಿತರ ನೌಕರರಿಗೆ, ಮಾದಿಗ ನೌಕರರಿಗೆ ಮತ್ತು 101 ಉಪಜಾತಿಗಳಿಗೆ ಈ ಒಂದು ಪದೋನ್ನತಿಯಲ್ಲಿ ಮನ್ನಣೆ ನೀಡಬೇಕಂತೇಳಿ ಈ ಮೂಲಕ ನಾವು ಒಂದು ಒತ್ತಾಯವನ್ನು ಮಾಡಿ ಇವತ್ತು ಮಾದಿಗ ದಂಡ ಹೋರಾಟ ಸಮಿತಿ ಕಡೆಯಿಂದ ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಸುದ್ದಿ ಇನ್ನೂ ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಕಲಬುರಗಿ ಜಿಲ್ಲೆಯನ್ನು ಬರ ಘೋಷಣೆ ಮಾಡಿ ರೈತರ ಸಾಲ ಮನ್ನಾ ಮಾಡುವಂತೆ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಒತ್ತಾಯಿಸಲಾಯಿತು. ಕಲಬುರಗಿ ಜಿಲ್ಲೆಯನ್ನು ಬರ ಘೋಷಣೆ ಮಾಡಿ ರೈತರ ಸಾಲ ಮನ್ನಾ ಮಾಡುವಂತೆ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಒತ್ತಾಯಿಸಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಮಹಿಳಾ ಘಟಕದ ಕಲಬುರಗಿ ಅಧ್ಯಕ್ಷರಾದ ಮಂಜುಳಾ ಭಜಂತ್ರಿ, ಪ್ರಧಾನ ಕಾರ್ಯದರ್ಶಿಗಳಾದ ಮಹಾದೇವಿ ಭಜಂತ್ರಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇವತ್ತು ಹಲವಾರು ಸಲ ನಮ್ಮ ಜಿಲ್ಲಾ ಅಧ್ಯಕ್ಷರ ಮುಖಾಂತರ ನಾವು ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ. ಹಾಗೆಯೇ ಇವತ್ತು ಕಲಬುರಗಿ ಜಿಲ್ಲೆ ಬಿತ್ತನೆಯಾಗಿ 2 ತಿಂಗಳಾಗಿತ್ತು, ಇನ್ನೂ ಮಳೆ ಬಂದಿಲ್ಲ. ರೈತರು ಬಿತ್ತನೆ ಮಾಡಬೇಕಾದ್ರೆ 1 ಎಕರೆಗೆ 24,000 ರೂಪಾಯಿ ಖರ್ಚು ಮಾಡಿ ಬಿತ್ತರ ಸಾಲ ಸಪ್ಟಿ ಮಾಡಿ. ಆ ನಿಟ್ಟಿನಲ್ಲಿ ಇವತ್ತೇನಪ್ಪ ಅಂತಂದ್ರೆ ಬರಗಾಲ ಘೋಷಣೆ ಆಗಬೇಕು, ನಮ್ಮ ರೈತರಿಗೆ ಒಂದು ಪರಿಹಾರ ಸಿಗಬೇಕಂತ ಹೇಳಿ 1 ಎಕರೆಗೆ ಏನಪ್ಪ ಅಂತಂದ್ರೆ 25,000 ರೂಪಾಯಿ ಈ ಸರ್ಕಾರ ಕೊಡಬೇಕು. ಇಡೀ ಕಲಬುರಗಿ ಜಿಲ್ಲೆಯ ಎಲ್ಲ ತಾಲೂಕಿನಲ್ಲಿ ಇವತ್ತೇನಪ್ಪ ಅಂತಂದ್ರೆ ಬರಗಾಲ ಘೋಷಣೆ ಆಗಬೇಕು. ಇವತ್ತು ಗ್ರಾಮೀಣದಲ್ಲಿ ಇದ್ದಂಥ ಪ್ರದೇಶದಲ್ಲಿ ಇವತ್ತೇನಪ್ಪ ಅಂತಂದ್ರೆ ಗ್ರಾಮೀಣ ಬ್ಯಾಂಕ್ಗಳಲ್ಲಿ ಇವತ್ತೇನು ಸಾಲ ಮನ್ನಾ ಕೂಡ ಇವತ್ತು ಆಗಬೇಕಂತ ಹೇಳಿ ನಾವು ಬಯಸ್ತೇವೆ. ನಾನು ಸರ್ಕಾರಕ್ಕೆ ಒತ್ತಾಯ ಮಾಡೋದೇನೆಂದರೆ, ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತಿನ ದಿನ ರೈತರು ಗುಳೆ ಹೋಗ್ತಾ ಇದ್ದಾರೆ. ಇವತ್ತು ಬಾಂಬೆ ಪುನಃ ಹೈದರಾಬಾದ್ ಗುಳೆ ಹೋಗಿ ಇವತ್ತು ರೈತರು ಕಂಗಾಲಾಗಿ ಇವತ್ತೇನಪ್ಪ ಅಂತಂದ್ರೆ ಭಾಳಷ್ಟು ಕಂಗಾಲಾಗಿದ್ದಾರೆ. ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಪರಿಹಾರ ಕೊಡಬೇಕಂತ ಹೇಳಿ ನಾನು ಇವತ್ತು ಹೇಳೋಕ್ಕೆ ಇಷ್ಟಪಡ್ತೇನೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಈ ಗೊಬ್ಬರ ಇವತ್ತೇನು
1800 ರೂಪಾಯಿ ಆಗಿದೆ ಇವತ್ತಿನ ದಿನ ಒಂದು 50 kg ತೊಗೋಬೇಕಾದ್ರೆ 1800 ರೂಪಾಯಿ ತೊಗ್ತಾ ಇದ್ದಾರೆ. ಅದು ಕೂಡಲೇ ನಿಲ್ಲಬೇಕು. ಸಬ್ಸಿಡಿ ಮುಖಾಂತರ ಇವತ್ತೇನಪ್ಪ ರೈತರಿಗೆ ಏನಪ್ಪ ಅಂತಂದ್ರೆ ಗೊಬ್ಬರ ಕೊಡಬೇಕು. ಇವತ್ತು ಡೀಸೆಲ್ ಪೆಟ್ರೋಲ್ಗೆ ಏನಪ್ಪ ಅಂತಂದ್ರೆ ಗಗನಕ್ಕೇರದ, ಅದನ್ನು ಕೂಡ ಕಡಿಮೆ ಆಗಬೇಕಂತ ಹೇಳಿ ನಾನು ಹೇಳ್ತೀನಿ. ಮತ್ತು ಇವತ್ತಿನ ದಿನ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ಇವತ್ತು ಹಲವಾರು ಸಲ ನಾವು DC ಅವರಿಗೆ ಈ ಡೀಸೆಲ್ ಪೆಟ್ರೋಲ್ ಏನಪ್ಪ ಅಂತಂದ್ರೆ ಕಡಿಮೆ ಆಗಬೇಕು ಅಂತೇಳಿ ನಾವು ಮನವಿ ಪತ್ರವನ್ನು ಕೊಟ್ಟಿದ್ದೇವೆ. ಅದು ಯಾವುದೇ ಆಗಲಿಲ್ಲ. ಇವತ್ತಿನ ದಿನ ಇಡೀ ಗಗನಕ್ಕೇರಿಬಿಟ್ಟದ. ಕೂಡಲೇ ನಿಲ್ಲಬೇಕು. ಒಂದು ವೇಳೆ ಆಗಿದ್ದಿಲ್ಲಪ್ಪ ಅಂತಂದ್ರೆ ಕಲಬುರಗಿಯಲ್ಲಿ ನಾವು ಒಂದು ಉಗ್ರವಾದ ಹೋರಾಟವನ್ನು ಈ ಸಂಯುಕ್ತ ಹೋರಾಟ ಮುಖಾಂತರ ನಾವು ಹಮ್ಮಿಕೋಬೇಕಾಗ್ತದ. ಇವತ್ತು ಆಲ್ರೆಡಿ ನಮ್ಮ ಸಂಯುಕ್ತ ಹೋರಾಟ SKM ಇವತ್ತೇನು ನಮ್ಮ ಕಲಬುರಗಿಯಲ್ಲಿ ನಡೆದದ, ಅದೂ ಕೂಡ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಈ SKMಗೆ ಬೆಂಬಲ ಇರ್ತದೆ ಅಂತ ಹೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಸನ್ನತಿ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿರುವ ಕರ್ನಾಟಕ ಧಮ್ಮ ಜನಜಾಗೃತಿ ಯಾತ್ರೆ 2026 ಕುರಿತು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಲಾಯಿತು. ಅಂತಾರಾಷ್ಟ್ರೀಯ ಬೌದ್ಧ ಯುವ ಸಂಘಟನೆ, ಭಾರತ ಗ್ಲೋಬಲ್ ಡಾಕ್ಟರ್ ಅಂಬೇಡ್ಕರ್ ಬೌದ್ಧ ಮಿಷನ್ USA ಹಾಗೂ ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಭಿಕ್ಕು ಸಂಘ ಮತ್ತು ಬೌದ್ಧ ಮಹಾಸ್ತೂಪ ಅಭಿವೃದ್ಧಿ ಸಂರಕ್ಷಣಾ ಸಂಸ್ಥೆ ಸನ್ನತಿ ಕನಗನಹಳ್ಳಿ ಇವರ ಸಂಯುಕ್ತ ಆಶ್ರಯದಲ್ಲಿ ಕರ್ನಾಟಕ ಧಮ್ಮ ಜನಜಾಗೃತಿ ಯಾತ್ರೆ 2026 ಸಂವಿಧಾನ ಆಧಾರಿತ ಪ್ರಬುದ್ಧ ಭಾರತ ನಿರ್ಮಾಣಕ್ಕಾಗಿ ಹಾಗೂ 70ನೆಯ ಬೌದ್ಧ ಧಮ್ಮ ದೀಕ್ಷಾ ಪ್ರಯುಕ್ತ 5 ಲಕ್ಷ ಜನರ ಭವ್ಯ ಬೌದ್ಧ ಧಮ್ಮ ದೀಕ್ಷಾ ಸಮಾರಂಭವು ಪ್ರಾಚೀನ ಕಾಲದ ಸಾಮ್ರಾಟ್ ಅಶೋಕ್ ಸ್ತೂಪ ಸನ್ನತಿ ಕನಗನಹಳ್ಳಿ ತಾಲೂಕಾ ಚಿತ್ತಾಪುರ್ ಜಿಲ್ಲಾ ಕಲಬುರಗಿಯಲ್ಲಿ ದಿನಾಂಕ 31 ಅಕ್ಟೋಬರ್ 2026 ಶನಿವಾರದಂದು ಬೆಳಿಗ್ಗೆ 11 ಗಂಟೆಗೆ ಬೌದ್ಧ ಧಮ್ಮ ದೀಕ್ಷಾ ಸಮಾರೋಪ, ಕರ್ನಾಟಕ ಧಮ್ಮ ಜನಜಾಗೃತಿ ಯಾತ್ರೆ ಸಮಾರೋಪ ಸಮಾರಂಭ ದಿನಾಂಕ 5 ಅಕ್ಟೋಬರ್ 2026 ಬೆಳಿಗ್ಗೆ 10:30 ಗಂಟೆಗೆ ಡಾಕ್ಟರ್ ಅಂಬೇಡ್ಕರ್ ಪ್ರತಿಮೆ ಜಗತ್ ವೃತ್ತ ಕಲಬುರಗಿಯಿಂದ ಚಾಲನೆಗೊಂಡು ಶನಿವಾರ ದಿನಾಂಕ 1 ನವೆಂಬರ್ 2026 ಬೆಳಿಗ್ಗೆ 11 ಗಂಟೆಗೆ ನಡೆಯಲಿದೆ ಎಂದು ಅಂತಾರಾಷ್ಟ್ರೀಯ ಬೌದ್ಧ ಯುವ ಸಂಘಟನೆ ಭಾರತದ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ಶಾಕು ಬೋಧಿ ಧಮ್ಮ, ಸಂದೀಪ್ ಕಟ್ಟಿ, ದಿನೇಶ್ ದೊಡ್ಡಮನಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. परम पूज्य बोधिसत्व डॉक्टर बाबा अम्बेडकर ने 14 अक्टूबर 1956 को नागपुर की दीक्षा भूमि पर 5 लाख से ज़्यादा लोगों को धम्म दीक्षा दी थी. और उसका कारण भी सब लोगों को मालूम है कि भाई दलितों के साथ में जो अन्याय अत्याचार होता है, आज भी हो रहा है और तरह तरह के अत्याचार होते रहते हैं. तो जो हमारे लोग हैं जो कहते हैं कि भाई तुम आप लोग हमको हिंदू बोलते हो, फिर हमारे साथ में अन्याय क्यों करते हो. तो इसलिए बाबा साहब ने एक जो बड़ी धम्म क्रांति इस देश के अंदर की थी, जो बुद्ध से शुरुआत हुई थी. सम्राट अशोक और बहुत से सारे सम्राटों ने, जो बौद्ध सम्राट थे, उन्होंने इस देश को एक सुंदर देश भी बनाया था और पीसफुल देश था उस वक्त भी. तो उसी कड़ी में हम लोगों ने जो 70वां भी इस साल 70वां धम्म चक्र परिवर्तन दिवस होगा, उसके उपलक्ष्य में कर्नाटक राज्य में हमने जन जागृति धम्म यात्रा जो सारे गुलबर्गा से शुरुआत होगी और गुलबर्गा से शुरुआत होकर कलबुर्गी, यादगीर, रायचूर, कोप्पल, बेल्लारी, चित्रदुर्ग, तुमकुर, चिಕ್ಕಬಳ್ಳಾಪುर ऐसे होते होते मैसूर, चामराजनगर, दक्षिण कन्नड़ा, हासन होते हुए हावेरी, धारवाड़, गदग, बेलगावी, बागलकोट, विजयपुरा और बीदर. और लास्ट में हमारा जो कार्यक्रम होगा, लास्ट कार्यक्रम होगा जो ऐतिहासिक जगह है. आप सब लोग जानते हैं सन्नति ये विश्व का एक ऐतिहासिक धरोहर है और इस धरोहर का जतन भी होना चाहिए, क्योंकि इतनी सुंदर जगह जो कर्नाटक राज्य में है ये विश्व के लिए भूषणीय है और हमारे कर्नाटक के लोगों के लिए भी भूषणीय है. सब उसमें कोई जात धर्म का कोई ये नहीं है. इतिहास जो होता है वो हम सब के लिए एक सुंदरता और हमारे मानवीय मूल्यों का एक धरोहर होता है. तो वहाँ पर हम लोग 1 नवंबर 2026 को 5 लाख लोगों का धम्म दीक्षा का कार्यक्रम होगा, जिसमें कर्नाटका, तमिलनाडु, केरला, आंध्र प्रदेश, तेलंगाना, महाराष्ट्र और अन्य प्रांतों से लोग आएंगे और इस धम्म दीक्षा कार्यक्रम में सहभाग होंगे और वो दीक्षा लेंगे. अब हमारा जो उद्देश्य होता है, हम बौद्ध लोग जो उद्देश्य हम चलते हैं, हमारा उद्देश्य बहुत क्लियर होता है कि हम चाहते हैं कि इस देश के अंदर शांति हो, करुणा हो, मैत्री हो, सब लोग अच्छे से रहे, संविधान आधारित
भारत हो, जो प्रबुद्ध भारत हो, जिसमें आज रोज़ के झगड़े जो हम लोग देखते हैं, तरह तरह के प्रश्न खड़े हो जाते हैं और सारा समाज अशांत हो जाता है, देश अशांत है, जो प्रगति होनी चाहिए वो प्रगति नहीं होती है और इस तरह से हम अपने देश को ही पीछे लेके जाते हैं। तो हम चाहते हैं कि हमारा जो ये धम्म यात्रा होगा, ये धम्म यात्रा सारे कर्नाटक के ही नहीं तो भारत के लोगों को और साथ साथ में जगत के लोगों को यह हम बताना चाहते हैं कि इस विश्व को, क्योंकि हम मानव सब लोग एक दिन इस धरती से चले जाएंगे, जो इतिहास है, जो धरोहर है, वो बनी रहेगी। तो हम भारत का भी नाम ऐसे होना चाहिए कि भारत के लोग बहुत सुंदर है, बहुत अच्छे हैं, प्रेम से रहते हैं, करुणा से रहते हैं, सब मिलजुल कर रहते हैं और इस भारत को अच्छा देश बनाने के लिए अग्रसर है। तो वो किस तरह से होगा? वो प्रबुद्ध भारत से होगा। हम लोग जब तक इनलाइटेंड नहीं होंगे, हम सब लोग प्रबुद्ध, चाहे किसी इसमें जात और धर्म का कोई मतलब ही नहीं है, एक भारतीय बनकर, जैसे हमारा संविधान कहता है वी द पीपल ऑफ इंडिया, सो वी डिडंट बिकम द वीद, वो बनना हम लोगों ने। ये जात धर्म ने हमको इतना खोखला करके छोड़ दिया है कि छोटी छोटी चीज़ों के ऊपर हम लोग गांव के गांव उद्ध्वस्त कर देते, शहर के शहर उद्ध्वस्त कर देते, आपस में इतना द्वेष फैला देते, इतना जहर फैला देते कि देश आगे बढ़ना चाहिए वो आगे नहीं बढ़ पाता है। अब देखिए कितने दंगे हो जाते हैं, 10-10 20 दिन ದಂಗೋ में निकल जाता है। ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.